ಈಗ ಕೊಂದವರು ಯಾರು ಅಂತ ಕೇಳಿದ್ರೆ ಉತ್ತರಗಳು ಬರೋದು ಯಾವ ತರ? ಧರ್ಮದ್ರೋಹದ ಕೆಲಸ, ಇಲ್ಲ ನಾವು ಅಷ್ಟು ಸಮಾಜ ಸೇವೆ ಮಾಡ್ತೀವಿ, ಇಲ್ಲಿ ಮಂತ್ರಿಗಳು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ತನಿಖೆಯಿಂದ ತಿಳಿಬಹುದಲ್ವಾ? ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದಂತಹ ಅಕ್ರಮ, ಅನ್ಯಾಯ, ಅತ್ಯಾಚಾರ, ಹತ್ಯೆ ಅಂದ್ರೆ ಹಿಂದಿರುವಂತಹ ಧೂರ್ತ ಮುಖ, ಅದನ್ನ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಯಾರ ಕಣ್ಣನ್ನಾದ್ರೂ ತಪ್ಪಿಸಬಹುದು, ಯಾರನ್ನಾದ್ರೂ ಯಾಮಾರಿಸಿ ಕ್ರೈಮ್ ಮಾಡಬಹುದು. ಆದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಕಣ್ಣು ತಪ್ಪಿಸಿ ಅಲ್ಲಿ ಅಪರಾಧಗಳನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈಗ ಪ್ರಶ್ನೆ ಬೇಕಾಗಿರೋದು ಕೊಂದವರು ಯಾರು ಅನ್ನೋದು. ಕೊಂದಿದ್ ಯಾಕೆ ಆಮೇಲೆ. ಈಗ ಕೊಂದವರು ಯಾರು ಅಂತ ಕೇಳಿದ್ರೆ ಉತ್ತರಗಳು ಬರೋದು ಯಾವ ತರ? ಧರ್ಮದ್ರೋಹದ ಕೆಲಸ ಅಂತಾರೆ. ಅಥವಾ ಕೊಂದವರು ಯಾರು ಅಂತ ಕೇಳಿದ್ರೆ ಉತ್ತರ ಏನು ಬರುತ್ತೆ? ಇಲ್ಲ ನಾವು ಅಷ್ಟು ಸಮಾಜ ಸೇವೆ ಮಾಡ್ತೀವಿ, ಅಷ್ಟು ಸಂಘಗಳನ್ನು ಕಟ್ಟಿದ್ದೀವಿ, ಅಷ್ಟು ಜನರಿಗೆ ಸಾಲವನ್ನು ಕೊಟ್ಟು ಅವರ ಜೀವನವನ್ನು ಉದ್ಧಾರ ಮಾಡಿದ್ದೀವಿ ಅಂತಾರೆ. ಮತ್ತೊಮ್ಮೆ ಕೊಂದವರು ಯಾರು ಅಂತ ಕೇಳಿದರೆ ಇಲ್ಲ ಇಲ್ಲಿ ಮಂತ್ರಿಗಳು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಭಕ್ತರು ಬರ್ತಾರೆ ಅಂತಾರೆ. ಹಾಗಾದರೆ ಈ ಕೊಂದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಯಾರು ಕೊಡ್ತಾರೆ? ತನಿಖೆಯಿಂದ ತಿಳಿಬಹುದಲ್ವಾ? ಎಸ್, ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದಂತಹ ಅಕ್ರಮ, ಅನ್ಯಾಯ, ಅತ್ಯಾಚಾರ, ಹತ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಮಹತ್ವದ ಬೆಳವಣಿಗೆಗಳಾಗಿವೆ. ಆದರೆ ಹಿಂದಿರುವಂಥ ಧೂರ್ತ ಮುಖ ಅದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಆಟ ಇದೆಯಲ್ಲ, ಇದು ಕೊನೆವರೆಗೂ ನಡೆಯಲ್ಲ. ಸತ್ಯವನ್ನ ಮುಚ್ಚಿಡಕ್ಕಾಗಲ್ಲ. ಆ ಸ್ಥಿತಿ ಈಗ ಧರ್ಮಸ್ಥಳದ ಕೇಸ್ಗಳಿಗೆ ಬಂದೊದಗಿದೆ. ಒಂದು ಕಡೆ ಸಿವಿಲ್ ಮ್ಯಾಟ್ರ್ಗಳು ಹಳಿ ತಪ್ಪಿ ಎಷ್ಟು ತಳ್ಳಬೇಕಾಗಿತ್ತೋ ಅಷ್ಟು ತಳ್ತಾ ಇದ್ರು, ಈಗ ತಳ್ಳಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗೆ ಬಂದು ಮುಟ್ಟಿವೆ. ಅದೇ ರೀತಿ ಅಲ್ಲಿ ನಡೆದಂತಹ ಅಸಹಜ ಸಾವಿನ ಪ್ರಕರಣಗಳು ಈಗ ಒಂದು ತಾರ್ಕಿಕ ಅಂತ್ಯದತ್ತ ಬರ್ತಾ ಇದ್ದಾರೆ. ಹಾಗಾದರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕಲ್ವಾ? ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕಲ್ವಾ? ಅದೇ ರೀತಿ ಧರ್ಮಸ್ಥಳದಲ್ಲಿ ಆಗ್ತಾ ಇದೆ. ಯಾರ ಕಣ್ಣನ್ನಾದರೂ ತಪ್ಪಿಸ್ಬೋದು, ಯಾರನ್ನಾದರೂ ಯಾಮಾರಿಸಿ ಕ್ರೈಮ್ ಮಾಡ್ಬೋದು. ಆದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ಕಣ್ಣು ತಪ್ಪಿಸಿ ಅಲ್ಲಿ ಅಪರಾಧಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದರೂ ಮಾಡಿದ್ದಿದ್ರೆ ಅದು ಕ್ಷಣಿಕ ಮಾತ್ರ. ಈಗ ಅಸಲು ಬಡ್ಡಿ ತೀರಿಸುವ ಸಮಯ ಧರ್ಮಸ್ಥಳ ಕೇಸ್ಗೆ ಬಂದೊದಗಿದೆ. ಎಸ್ ವೀಕ್ಷಕರೇ, ಸೌಜನ್ಯ, ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣದ ನಂತರ ಧರ್ಮಸ್ಥಳದ ಇಮೇಜ್ ಬದಲಾಗ್ತದೆ. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೂಡ ಧರ್ಮಸ್ಥಳ ಅಂದರೆ ಒಂದು ಭಕ್ತಿ ಭಾವನೆ, ಮಂಜುನಾಥನ ಸನ್ನಿಧಿ, ಅಣ್ಣಪ್ಪ ಸ್ವಾಮಿಯ ಸನ್ನಿಧಿ, ಧರ್ಮದ ನೆಲ ಧರ್ಮಸ್ಥಳ, ಪುಣ್ಯದ ನೆಲ ಧರ್ಮಸ್ಥಳ ಅನ್ನೋ ಥರ ಇದೆ. ಆದರೆ ಯಾವಾಗ 1, 2 ಅಲ್ಲ, 10, 20 ಅಲ್ಲ, 40, 50 ಅಲ್ಲ, 70ಕ್ಕೂ ಹೆಚ್ಚಿನ ಅಸಹಜ ಸಾವುಗಳು ಅನ್ನೋ ಥರದ್ದು ಪೊಲೀಸ್ ರೆಕಾರ್ಡ್ಗಳಿಂದ ತಿಳಿತು, ಆವಾಗ ಪುಣ್ಯದ ನೆಲ ಏನಾಗಿದೆ ಅನ್ನುವಂಥ ಸಂಶಯ ಶುರುವಾಯಿತು. ಈ ಸಂಶಯದ ಹಿಂದೆ ಇರುವಂಥ ವ್ಯಕ್ತಿ ಯಾರು ಅನ್ನೋ ಥರದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೆ ಪೂರಕವಾಗಿ ಹಲವಾರು ಸಾಕ್ಷ್ಯಾಧಾರಗಳು ಸಿಗ್ಲಿಕ್ಕೆ ಹೊರಟರು ಕೂಡ ಯಾವುದೇ ಸಾಕ್ಷ್ಯಗಳು ಆ ಒಂದು ವ್ಯಕ್ತಿಯ ವಿರುದ್ಧ ಬೆರಳು ತೋರಿಸಲಿಕ್ಕೆ ಆಗಲೇ ಇಲ್ಲ. ಬೆರಳು ತೋರಿಸಿದ್ರು ಕೂಡ ಅದು ಪ್ರೂವ್ ಆಗಲಿಕ್ಕೆ ಆಗಲೇ ಇಲ್ಲ. ಆದರೆ ಈಗ ಸಮಯ ಬಂದೊದಗಿದೆ, ಮುಖವಾಡ ಕಳಚುವಂಥ ಸಮಯ ಬಂದೊದಗಿದೆ.
ತಾವಿರೋದೇ ಧರ್ಮದ ಕೆಲಸಕ್ಕಾಗಿ, ತಾವಿರೋದೇ ಲೋಕದ ಕಲ್ಯಾಣಕ್ಕಾಗಿ, ತಾವಿರೋದೇ ಸಮಾಜದ ಉದ್ಧಾರಕ್ಕಾಗಿ ಅಂತ ಹೇಳಿ ಮೆರೆದವರಿಗೆ ಈಗ ಸಂಕಷ್ಟ ಬರ್ತಾ ಇದೆ. ಕಾರಣ ಸುಪ್ರೀಂ ಕೋರ್ಟ್ ಸೌಜನ್ಯ ಹತ್ಯೆ ಪ್ರಕರಣದ ಬಗ್ಗೆ ಕಣ್ಣಿಟ್ಟಿದೆ. ಹಾಗೆಯೇ ರಾಜ್ಯದ ಹೈಕೋರ್ಟ್ ಕೂಡ ಈ ಪ್ರಕರಣದ ಬಗ್ಗೆ ವಿಸ್ತೃತ ತನಿಖೆಯಾಗಬೇಕು ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದಿದೆ. ಹಾಗಾದರೆ ಇನ್ನಾದರೂ ಕೊಂದವರು ಯಾರು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತಾ? ಕೊಂದವರು ಯಾರು ಅಂತ ಕೇಳಿದರೆ ನಾವು ಆ ಸಮಾಜ ಸೇವೆ ಮಾಡ್ತಿದ್ದೀವಿ, ಈ ಸಮಾಜ ಸೇವೆ ಮಾಡ್ತಿದ್ದೀವಿ ಅನ್ನೋ ಉತ್ತರ ಬೇಡ. ಕೊಂದವರು ಯಾರು ಅಂತ ಕೇಳಿದರೆ ಆ ರಾಜಕಾರಣಿಗಳಲ್ಲಿ ಬರ್ತಾರೆ, ಈ ರಾಜಕಾರಣಿಗಳಲ್ಲಿ ಬರ್ತಾರೆ, ನಮ್ಮ ಭಕ್ತರವರು, ಆ ಉತ್ತರನೂ ಬೇಡ. ಕೊಂದವರು ಯಾರು ಅಂತ ಕೇಳಿದರೆ ಅವರ ಪಟಾಲಂನ ಬಿಟ್ಟು ಯಾರು ಪ್ರಶ್ನೆ ಕೇಳ್ತಿದಾರಲ್ಲ ಅವರ ವೈಯಕ್ತಿಕ ತೇಜೋವಧೆ ಮಾಡುವಂಥ ಕೆಲಸಗಳು ಬೇಡ. ಬೇಕಾಗಿರೋದು ಉತ್ತರ ಮಾತ್ರ, ಕೊಂದವರು ಯಾರು ಅಂತ. ಇದಕ್ಕೇನಾದರೂ ಉತ್ತರ ಸಿಗುತ್ತಾ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.